ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲಿ ಏನು ನಡೀತದೆ ಅಂತ ನಾನು ನೋಡ್ಕೊಂಡು ಬರ್ತೀನಿ. ಅಲ್ಲ, ಮುಹೂರ್ತದ ಟೈಮೇ ಮೀರೋಯ್ತಲ್ಲ, ಇನ್ನೇನು ಶಾಸ್ತ್ರ? ಪುಟ ಹಾಗೆಲ್ಲ ಹೋಗ್ಬಾರ್ದು. ನೀ ಕೂತ್ಕೋ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. 1 ನಿಮಿಷ ಕೂತಿರು. ಬಾಬಾ, ಏನಪ್ಪ ಹೀಗೆಲ್ಲ ಆಗೋಯ್ತು? ಹೋಗಿ ನಮ್ಗೆ ಎಲ್ಲ ಆಗ್ಬೇಕಾ? ಅಲ್ಲ, ಎಷ್ಟೆಲ್ಲ ಪೂಜೆ ಮಾಡಿದ್ದು, ಎಷ್ಟೆಲ್ಲ ಹರಕೆ ಹೊತ್ಕೊಂಡಿದ್ದು, ಆದ್ರೆ ಬರೀ ಅಪ್ಶಕನ ಇಷ್ಟೇ ಆಗೋಯ್ತು. ಟೈಮೇ ಸರಿ ಇಲ್ವೋ, ವಾಸ್ತು ಸರಿ ಇಲ್ವೋ, ಒಂದು ಗೊತ್ತಾಗ್ತಿಲ್ಲ. ಏನ್ ಮಾಡೋದೀಗ? ಶೋ ದೇವ್ರೆ. ಸುಮತಿ, ಏನು ಅಳ್ತುಂದು ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯೋ, ನೀವಿಬ್ರು ಇಲ್ಲೇ ಇದ್ದೀರಾ? ನೀವಿಲ್ಲ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಅಲ್ಲ, ನೀವ್ ಇಷ್ಟೊಂದು ಕೂಲ್ ಆಗಿದ್ದೀರಾ? ನಿಮ್ಗೆ ಯಾವ ವಿಷಯನೂ ಗೊತ್ತಿಲ್ವಾ? ನನಗಂತೂ ತಲೆ ಮೇಲೆ ಕಲ್ಲು ಬಿದ್ದಂಗಾಗಿದೆ, ಗೊತ್ತಾ? ಏನು ಮಾತಾಡ್ತಾ ಇದ್ದೀರಾ? ನಮಗೆ ಅರ್ಥ ಆಗ್ತಿಲ್ಲ. ಈಗ ಮಾತಾಡಿದ್ರೆ ನಾವು ಏನು ಅನ್ಕೋಬೇಕು? ಒಳ್ಳೆ ಮಾತಾದ್ರೆ 1000 ಮಾತು ಬೇಕಾದ್ರೂ ಹೇಳ್ಬೋದು. ಕೆಟ್ಟದು ಒಂದ್ ಮಾತು ಹೇಳಕ್ಕೆ ತುಂಬಾ ಕಷ್ಟ ಆಗತ್ತೆ, ಗೊತ್ತಾ? ಗಂಟ್ಲೆಲ್ಲ ಬಿಗ್ದಂಗೆ ಆಗ್ತಾ ಇದೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ಗೆ ನಿಮ್ಗಳಷ್ಟು ಧೈರ್ಯ ಎಲ್ಲ ಇಲ್ಲಪ್ಪ. ಇಲ್ಲಿ ನೋಡಿ, ನನ್ ಕೈಕಾಲೆಲ್ಲ ಹೆಂಗ್ ನಡೆದಿದೆ ನೋಡಿ. ಆದ್ರೂ ನಿತ್ಯ ಪಾಪ ಕಣೆ ನೀನು. ಸುಮತಿ, ನೀನ್ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಏನೋ ದೊಡ್ಡ ಅನಾಹುತ ಆದಂಗೆ ಅನ್ನಿಸ್ತಾ ಇದೆ. ಅದೇನು ಅಂತ ಸರಿಯಾಗಿ ಬಾಯ್ ಬಿಟ್ಟು ಹೇಳು. ನೋಡಿ, ಹಾಕೋದೆಲ್ಲ ಒಳ್ಳೇದಕ್ಕೋ ಕೆಟ್ಟದಕ್ಕೋ, ಅದೇನ್ ಬೇಕಾದ್ರೂ ಆಗ್ಲಿ, ನೀವು ಸ್ವಲ್ಪ ಧೈರ್ಯ ತಂದ್ಕೋಬೇಕು. ಅದೇನ್ ವಿಷಯ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಅದು ಅದು ತೇಜಸ್ಸು ಕಾಣಿಸ್ತಾ ಇಲ್ಲ. ನೀನು ಏನ್ ಹೇಳ್ತಾ ಇದೀಯಾ? ತೇಜಸ್ ಕಾಣಿಸ್ತಿಲ್ವಾ? ಎಲ್ಲಿ ಹೋದ? ಅವನೊಬ್ನೇ ಅಲ್ಲ, ಅವನ ಜೊತೆ ಅವ್ರ ಅಪ್ಪ ಅಮ್ಮನೂ ಕಾಣಿಸ್ತಾ ಇಲ್ಲ. ಕೂತ್ಕೋ. ಆಕ್ಚುಲಿ ಈ ವಿಷಯ ನಿಮ್ಗೆ ಗೊತ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅಮ್ಮ, ಇಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಡೀತಿರೋದು ನೋಡಿದ್ರೆ ಇಲ್ಲಿ ಅನಾಹುತಕ್ಕೊಂದು ನಾದೆ ಹಾಡ್ತಿದೆ ಅಂತ ಅನಿಸ್ತಾ ಇದೆ ನನಗೆ. ಏನಾಗಿದೆ ನಿನಗೆ? ಇಷ್ಟೋ ತನಕ ಅವ್ನು ಸಿಗ್ತಾನೆ ಹುಡ್ಕೋಣ ಅಂತ ನನ್ನ ಗುರಿ ತುಂಬಿಸ್ತಾ ಇದ್ದೆ. ಈಗ ನೋಡಿದ್ರೆ ನೀನು ಹೀಗೆ ಮಾತಾಡ್ತಿಯಲ್ಲೋ? ಅಣ್ಣ, ನನ್ನ ಮದುವೆ ಆದ್ಮೇಲೆ ಈ ಮನೆಯಲ್ಲಿ ಮಂಗಳ ಕಾರ್ಯ ಅಂತ ಒಂದೂ ನೆಟ್ಟಗಾಗಿಲ್ಲ. ಇವಾಗ ಏನೋ ಹಿಂಗಾಗ್ತಿದೆ ಅಂದ್ರೆ ಹಿಂಗಾಗಿ ಕೂತಿದೆ. ಯಾಕೆ ಏನು ಅಂತ ಪುರೋಹಿತರು ನನ್ನ ಮಾತು ಕೇಳ್ಬಿಡೋಣ. ಮನುಷ್ಯರೇ ಮಾಡಿರೋ ತಪ್ಪಿಗೆ ಯಾವ ದೇವರನ್ನ ಯಾವ ಪಂಚಾಂಗನ ದೂರಕ್ಕಾಗುತ್ತೆ? ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಇದು ಯಾವ್ದು ಉಪಯೋಗ ಬರಲ್ಲ. ಅಮ್ಮ, ಬೆವರ್ತಾ ಇದೆಯಲ್ಲ, ಬಾ ಇಲ್ಲಿ ಕೂತ್ಕೋ. ಬಾ ಇಲ್ಲಿ ಕೂತ್ಕೋ. ಕರ್ಣ, ಜ್ಯೂಸ್ ತಗೊಂಡ್ ಬರೋ ಒಂದು. ಕೂತ್ಕೊಮ್ಮ. ತೇಜಸ್, ತೇಜಸ್ ಎಲ್ಲಿದ್ಯಾ? ಎಲ್ಲಿ? ತೇಜಸ್ ಎಲ್ಲಿದ್ಯೋ? ತೇಜಸ್! ಅಲ್ಲ ತೇಜಸ್, ಪ್ಲೀಸ್ ತಮಾಷೆ ಮಾಡ್ಬೇಡ, ಬಂದ್ಬಿಡು ತೇಜಸ್. ಎಲ್ಲಿದ್ಯಾ ತೇಜಸ್? ನಾನು ಬಂದಿದ್ದೀನಿ ಕಣೋ. ತಮಾಷೆ ಮಾಡ್ಬೇಡ, ಬಂದ್ಬಿಡು ಪ್ಲೀಸ್ ತೇಜಸ್. ನಾನ್ ಕರೀತಾ ಇದ್ದೀನಿ ತೇಜಸ್. ಸರ್ ತೇಜಸ್ ನೋಡಿದ್ರ? ನನ್ನ ತೇಜಸ್ ಇಲ್ಲ, ನೋಡಿಲ್ಲ. ಇಲ್ವಾ?
ಇಲ್ಲಿ ಅಮ್ಮ ಅಮ್ಮ ನನ್ನ ತೇಜಸ್ ಕಣ್ಣ ಅವನನ್ನ ನೋಡಿದ್ರೆ ಬೇಗ ಬರಕ್ ಹೇಳಿಮ್ಮ, ಆಟ ಆಡಿಸ್ಬೇಡ ಅಂತ ಹೇಳಿ. ತೇಜಸ್ ಯಾರಾದ್ರೂ ಹೇಳಿ ಅವನು ಇಲ್ಲೇ ಇದ್ದಾನೆ ಅಂತ, ಅವನ ಬರೋದಕ್ಕೆ ಹೇಳಿ ಪ್ಲೀಸ್. ನಂಗೆ ಗೊತ್ತು ಅವನು ಇಲ್ಲೇ ಎಲ್ಲೋ ಕತ್ ಕೂತಿದ್ದಾನಲ್ವಾ, ಎಲ್ರಿಗೂ ಗೊತ್ತು ನಾನೇ ತಮಾಷೆ ಮಾಡ್ತಾ ಇದ್ದೀರಾ ನೀವೆಲ್ಲ. ದಯವಿಟ್ಟು ಅವನು ಎಲ್ಲಿದ್ದಾನೆ ಹೇಳಿ ಪ್ಲೀಸ್. ನಾವ್ಯಾಕೆ ಸುಳ್ಳು ಹೇಳೋಣ? ಬಾವ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ತೇಜಸ್ ಎಲ್ಲದ್ಯೋ? ನೀನು ಯಾವತ್ತೂ ನನ್ನ ಅಳಿಸಲ್ಲ ಅಂತ ಹೇಳಿದ್ದೆ ತಾನೆ? ಆಯ್ತು, ಸಾರಿ, ನಾನು ಅಳಲ್ಲ. ನೋಡು, ಕಣ್ಣೊರ್ಸ್ಕೊಂಡಿದ್ದೀನಿ, ನಾನು ಕಾಯ್ತಾ ಇದ್ದೀನಿ ಕಣು. ಪ್ಲೀಸ್ ಬೇಗ ಬಾರೋ ತೇಜಸ್. ನಿತ್ಯ ಅವರೇ, ನೀವು ವರಿ ಮಾಡಬೇಡಿ. ತೇಜಸ್ನ ಅವನು ನನ್ನ ತೇಜಸ್, ನಾನು ಕರೆದ್ರೆ ಅವ್ನು ಬಂದೇ ಬರ್ತಾನೆ. ನೀವ್ ಯಾರು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ ಪ್ಲೀಸ್. ತೇಜಸ್ ಬಾಗ್ಲು ತೆಗಿಯೋ, ನಾನು ಬಂದಿದ್ದೀನಿ. ತೇಜಸ್ ತೇಜಸ್ ಅಕ್ಕ ಬಾಗ್ಲು ತೆಗಿಯೋ ಪ್ಲೀಸ್ ಬಾರೆ. ಇಷ್ಟೊತ್ತಾದ್ರೂ ಯಾರು ಬಾಗ್ಲು ತೆಗಿತಿಲ್ಲ ಅಂದ್ರೆ ಯಾರು ಇಲ್ಲ ಅಂತ ಬಾರೆ. ತೇಜಸ್ ಆಚೆ ಬಾ, ಕೇಳು, ಬಾರೋ ಬಾಗ್ಲು ತೆಗಿಯೋ. ಸರ್ ಸರ್, ಅಕ್ಕಂಗೆ ನೀವಾದ್ರೂ ಹೇಳಿ ಸರ್. ಅವಳಿಗೆ ಬಂದಿರೋ ಕೋಪಕ್ಕೆ ಅವಳು ಏನ್ ಮಾಡ್ತಾಳೋ ಗೊತ್ತಿಲ್ಲ. ನೀವಾದ್ರೂ ಹೋಗಿ ಹೇಳಿ ಸರ್, ಪ್ಲೀಸ್ ಸರ್. ಅವ್ರ ಕೋಪದಲ್ಲಿ ನ್ಯಾಯ ಕಾಣ್ತಿದೆ, ತಪ್ಪು ಅಂತ ಹೇಗೆ ಹೇಳಿ? ಈ ಮನೇಲಿ ತೇಜಸ್ ಅಂತ ಇದ್ದಾನಲ್ಲ, ಅವನು ಎಲ್ಲಿ ಸರ್? ನೀನೇನಾಗಬೇಕಮ್ಮ ಅವನ್ಗ? ನಾನು ಅವನ್ನ ಮದ್ವೆ ಆಗೋ ಹುಡುಗಿ ಸರ್. ಈಗ ಒಂದು 2 ಅವರ್ ಮುಂಚೆ ಮನೆ ಖಾಲಿ ಮಾಡ್ಕೊಳ್ಳೋದ ಕಣಮ್ಮ. ಇನ್ನೇನು ವಾಪಸ್ ಬರೋದು ಕಣಮ್ಮ ಅವನು, ಹೇಳ್ಬಿಟ್ಟು ಹೋದ. ಈ ಕಾಲದ ಬರೀ ಯಾಮಾರ್ಸರ ಕಣಮ್ಮ ಇರೋದು. ಅಯ್ಯೋ